ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆಲುವನ್ನ ಸಾಧಿಸುತ್ತಾರೆ ಅಂತ ಹೇಳಿ ಆಂತರಿಕ ವರದಿ ಬಂದಿದೆ. ಈ ಎರಡು ಕ್ಷೇತ್ರಗಳ ಫಲಿತಾಂಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಜಯಬೇರಿಯನ್ನ ಬಾರಿಸುತ್ತಾರೆ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ವಿಭಾಗದ ಬಿಜೆಪಿ ಸಹ ಪ್ರಭಾರಿ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಮಾಜಿ ಅಧ್ಯಕ್ಷ ವಾಸುದೇವಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಉಪಚುನಾವಣೆಯಿಂದ ಕಾಂಗ್ರೆಸ್ ಪಕ್ಷದ ಡೊಂಗಿ ರಾಜಕಾರಣ ಅಲ್ಪಸಂಖ್ಯಾತರಿಗೂ ಕೂಡ ಅರ್ಥ ಆಗಿದೆ. ಮೊದಲು SC/ST ಜನಾಂಗದವರು ಕೂಡ ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡಿದ್ರು. ಬಳಿಕ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಂದಿದ್ದಾರೆ. ಈಗ ಅಲ್ಪಸಂಖ್ಯಾತರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇನ್ನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಮತದಾರರಿಗೆ ಹಣ ಹಂಚಿಕೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ಹಂಚಿದಂತ ಹಣವನ್ನ ಪಡೆದರೂ ಕೂಡ ಮತವನ್ನ ಬಿಜೆಪಿ ಅಥವಾ ಪಕ್ಷೇತರರಿಗೆ ಹಾಕಿದ್ದಾರೆ. ನಮ್ಮ ಮತದಾನದ ಪರ್ಸೆಂಟೇಜ್ ಕೂಡ ಭಾರಿ ಹೆಚ್ಚಾಗಿದೆ. ಹಾಗೆ ಪಂಚರಾಜ್ಯಗಳ ಚುನಾವಣೆಯಲ್ಲೂ ಕೂಡ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಪಕ್ಷಕ್ಕೆ ಎಲ್ಲೆಡೆ ಬಹುಮತ ಬರುತ್ತೆ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಡೆದಿದೆ. ಎರಡೂ ಕ್ಷೇತ್ರಗಳು ಕೂಡ ನಾವೇ ಗೆಲ್ತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ. ನಮ್ಮ ಆಂತರಿಕ ಏನು ಇವತ್ತು ನಾವು ಸರ್ವೆ ಮಾಡಿಸಿದ್ವಿ, ಆ ಸರ್ವೆಯಲ್ಲಿ ಎರಡೂ ಕೂಡ ನಮ್ಮದೇ ವಿಜಯ ಸಿಗ್ತದೆ ಅಂತಕ್ಕಂಥ ಮಾತು ಸಿಕ್ಕಿದೆ. ಅಲ್ಪಸಂಖ್ಯಾತರಿಗೂ ಈಗ ಅರ್ಥ ಆಗಿದೆ. ಈ ಡೊಂಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಬಯಲು ಬಣ್ಣ ಆಗಿದೆ ಅಂತಕ್ಕಂಥದ್ದು ಈಗ ಅರ್ಥ ಮಾಡ್ಕೊಂಡಿದೆ. ಅವರು ಕೂಡ ಈ ಮೊದಲೇ ಏನು ನಮ್ಮ SC/STಗಳಿದ್ರು ಅವರು ಕೂಡ ನಾವು ಕಾಂಗ್ರೆಸ್ನೇ ನಂಬ್ಕೊಂಡಿದ್ದೀವಿ ಅಂತಂದ್ರು. ಅವ್ರಿಗೆ ಅರ್ಥ ಆಗಿ ಭಾಳಷ್ಟು ದಿನಗಳಾಯಿತು. ಈಗ ಏನು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಬಾಂಧವರಿದ್ದಾರೆ, ಅವ್ರಿಗೂ ಕೂಡ ಅರ್ಥ ಆಗಿದೆ. ನಮ್ಮನ್ನು ಬರೀ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು ಅಂತ ಅರ್ಥ ಆಗಿ ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಎರಡರಲ್ಲೂ ಕೂಡ ಅವರ ಮತದಾನದ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮೊದಲು ಬರ್ತಾ ಇದ್ದಂಥ 2-3% ಮೀರಿಸಿ ಇವತ್ತು 25-30% ಅಂತಂದರೆ ಅವರಿಲ್ಲಿರ್ತಕ್ಕಂಥ ಏನಿದೆ ಅದೆಲ್ಲರೂ ಕೂಡ ಹಾಕಿದ್ದಾರೆ. ಕೆಲವೊಂದು ಏನು ಪಾಪ ಅನಾಗರಿಕರಿದ್ರು ಅವರನ್ನು ಸಾಯಂಕಾಲದವರೆಗೂ ಕೂಡಾಕೊಂಡಿದ್ದು 4 ಗಂಟೆ 5 ಗಂಟೆಯಲ್ಲಿ ದುಡ್ಡು ಹಂಚಿ ಕರ್ಕೊಂಬಂದಿದ್ದಾರೆ. ಆದರೂ ಕೂಡ ಅವ್ರು ದುಡ್ಡು ತೊಗೊಂಡಿದ್ರು ಕೂಡ ಚುನಾವಣೆ ಮತ ಎಣಿಕೆ ಆದಮೇಲೆ ಗೊತ್ತಾಗ್ತದೆ ಅವ್ರು ಕೂಡ ಅವ್ರಿಗೆ ಹಾಕಿಲ್ಲ, ಅಥವಾ MIMಗೆ ಹಾಕಿದ್ದಾರೆ ಅಥವಾ ಇಂಡಿಪೆಂಡೆಂಟ್ಗೆ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಮಾತ್ರ ಹಾಕಿಲ್ಲ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದರಿಂದ ನಾವು ಎರಡೂ ಕ್ಷೇತ್ರದಲ್ಲಿ ಕೂಡ ಬಹುಮತದ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಅದೇ ರೀತಿಯಲ್ಲಿ 5 ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ಈಗಾಗಲೇ ನಮ್ಮದು NDA 2 ರಾಜ್ಯಗಳಿತ್ತು, ಈಗ 3 ರಾಜ್ಯಗಳು ಕೂಡ ನಮ್ಮದೇ ಆಗ್ತಕ್ಕಂಥ ವಿಶ್ವಾಸ ಇದೆ. ವೆಸ್ಟ್ ಬೆಂಗಾಲಲ್ಲಿ ಈಗ ನೋಡ್ತಾ ಇದ್ದೀರಿ ಎಷ್ಟು ಏನು SIR ಆದಮೇಲೆ ಅನಧಿಕೃತವಾಗಿ 2 ಕಡೆ 3 ಕಡೆ ಇದ್ದಂಥ ಓಟುಗಳು ಮತ್ತು ಬಾಂಗ್ಲಾದೇಶದ ಅನೇಕ ಮತದಾರರು ಓಡೋಗಿದ್ದನ್ನು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ, ನಿಮ್ಮಂಥ ಮಾಧ್ಯಮಗಳಲ್ಲಿ ನೋಡಿದ್ವಿ. ಬಾರ್ಡ್ರಲ್ಲಿ ಯಾವ ರೀತಿಯಲ್ಲಿ ಅವರು ಗಂಟು ಮೂಟೆ ಕಟ್ಕೊಂಡು ಹೋದ್ರು ಅಂತಕ್ಕಂಥ ಲಕ್ಷಾಂತರ ಜನ ಹೋಗಿದ್ದಾರೆ. ಅವರೆಲ್ಲರೂ ಕೂಡ 3 ಕಡೆ 4 ಕಡೆ ಓಟ್ ಹಾಕ್ತಾ ಇದ್ರು, ಅವರೆಲ್ಲರೂ ಕೂಡ ಹೋಗಿದ್ದಾರೆ. ನ್ಯಾಯಸಮ್ಮತವಾದಂಥ ಚುನಾವಣೆ ನಡೀತದೆ. ಅಲ್ಲಿನ ದುರಾಡಳಿತ, ಆ ಮಮತಾ ಬ್ಯಾನರ್ಜಿಯ ದುರಾಡಳಿತ ಅಂತ್ಯ ಆಗ್ತದೆ ಅಂತ ಮಾತ್ರ ಹೇಳ್ತೇನೆ. ಯಾಕೆಂದ್ರೆ ನ್ಯಾಯವಾದಿಗಳನ್ನೇ ದಿಗ್ಬಂಧನ ಮಾಡಿದಂಥ ಯಾವುದಾದ್ರೂ ರಾಜ್ಯ ಸರ್ಕಾರ ಇದ್ರೆ ನ್ಯಾಯಾಂಗಕ್ಕೆ ಬಹಳಷ್ಟು ಗೌರವ ಕೊಡ್ತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತು ಫೆಡರಲ್ ಸಿಸ್ಟಮಲ್ಲಿ ಅವರು ನಡ್ಕೊಂಡಂಥ ರೀತಿ ಡಿಕ್ಟೇಟರ್ ಆಗಿ ಅವ್ರದೇ ಒಂದು ರೀತಿಯಲ್ಲಿ ನಡ್ಕೊಂಡಂಥ ಮಮತಾ ಬ್ಯಾನರ್ಜಿಯವರಿಗೆ ಜನರು ತಕ್ಕ ಪಾಠ ಕಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ DMKಯ ದುರಾಡಳಿತ, ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತಾಡಿರ್ತಕ್ಕಂಥ ಸ್ಟಾಲಿನ್ ಆಗಿರ್ಬೋದು ಅಥವಾ ಅವ್ರ ಮಗ ಆಗಿರ್ಬೋದು, ಅವರೆಲ್ಲ ಕೂಡ ಈ ಸತಿ ಬುದ್ಧಿ ಕಲಿಸಿ NDA ಬರ್ತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.